ಯಾರಯ್ಯ ನಾವನ್ನೇ ನೀವಂದರೆ ಸಾಲದು. ನಿಮ್ಮ ನಾಡಿನ ಹೆಸರೇನು, ನಿಮ್ಮ ಗ್ರಾಮದ ಹೆಸರೇನು, ನೀವು ಯಾರ ಮನೆಯಿಂದ ಬಂದ ತಿಮ್ಮಣ್ಣ ನಿಮ್ಮ ನಾಮಕರಣಗಳಿಲ್ಲ. ಸಭಿಕರೇ, ನಾನು ಹೇಳುವಂಥ ಮಾತುಗಳನ್ನು ಕಾರ್ಯಕ್ಷ ವಹಿಸಿ ಕೇಳಿಕೊಂಡು ತಪ್ಪುಗಳಿದ್ದರೆ ಮನ್ನಿಸಿ ಹಾಗೆ ಸಂಪನ್ನರಾದ ಮಹಾನುಭಾವಗಳನ್ನು ತಿಳಿಸಿಕೊಡಬೇಕಾಗಿ ನಾನು ಕೇಳಿಕೊಡುತ್ತೇನೆ. ಆದರೆ ನಮ್ಮ ಕನ್ಯೆಯು ಹಾಲುವನ್ನು ಊಟ ಮಾಡಿಕೊಂಡು ಯುಗ ಮಂಚ ಮೇಲೆ ಮಲಿಕೊಂಡು ತನ್ನ ಶರೀರವನ್ನು ಅಲಂಕರಿಸಿಕೊಂಡು ಕಷ್ಟ ಸುಖಗಳನ್ನರಿಯದೆ ಸುಖ ಸಂಪತ್ತಿನಿಂದ ಬಾಳುತ್ತಾ ಜನಕ ಮಹಾರಾಯನು ಸೀತಾದೇವಿಯನ್ನು ಹೇಗೆ ಸಂತೋಷಪಡಿಸಿದಳು ಹಾಗೆಯೇ ನಮ್ಮ ಕನ್ಯೆಯು ನಮ್ಮ ಕುಟುಂಬಕ್ಕೆ ಪ್ರಕಾಶವನ್ನು ಕೊಡುತ್ತಿದ್ದಳು. ಅದೇ ಮೇಲೆ ನಿಮ್ಮ ಬಾಲಕನು ದಶರಥ ಮಗನಾದ ರಾಮನು ದಿವ್ಯಸ್ತ್ರ ಮಂತ್ರವನ್ನು ಕಲಿತು ಮೆರೆದಿದ್ದನಂತೆ. ನಿಮ್ಮ ಪುರುಷನಿಗೆ ನಮ್ಮ ಕನ್ನಿಕೆಯನ್ನು ವಿವರಿಸಬೇಕೆಂದು ನೀವುಗಳೆಲ್ಲರೂ ಇಷ್ಟಪಡ್ತಿದ್ದೆ, ಸರಿಯಷ್ಟೇ. ಅದೇ ಮೇಲೆ ನಿಮ್ಮ ಬಂಧು ಮಿತ್ರರನ್ನು ಕಾಗದ ಪತ್ರಿಕೆಗಳಿಂದ ಬರಮಾಡಿಸಿಕೊಂಡು ನಿಮ್ಮ ಒಕ್ಕಲೆಜಮಾನರ ಅಪ್ಪಣೆ ಮೇಲೆ ದಿಬ್ಬನಾಡಿ ನಮ್ಮ ಭವನಕ್ಕೆ ಬಂದಿದ್ದೀವಿ. ನಮ್ಮ ಒಕ್ಕಲೆಜಮಾನರು ನಿಮ್ಮ ಬಾಲಕನ ಅಲಂಕಾರಕ್ಕಾಗಿ ಮಹಾನುಭಾವರುಗಳಿಂದ ಕಂಠಕಡ ಮಾಡಿ ತಂದ ಸಾವಿರಾರು ದಿನವನ್ನು ಕುಳಿತ ಧ್ವಜಹಸ್ತಗಳಿಗೆ ಚಾರುಹಸ್ತಗಳಾಗಿ ಮಾಡಿಕೊಟ್ಟಿದ್ದೇವೆ. ಸ್ತ್ರೀಯರಿಗೆ ಬಾಲ್ಯದಲ್ಲಿ ತಂದೆಯು, ಯೌವನದಲ್ಲಿ ಪತಿಯು, ವೃದ್ಧಾಪ್ಯದಲ್ಲಿ ಸುತರುಗಳಿಂದಲೂ ರಕ್ಷಿಸಿಕೊಡಬೇಕೆಂದು ಬೋಧಕ ಧರ್ಮಕ್ಕನುಸಾರವಾಗಿ ನಡೆದುಕೊಂಡು ಸರಿಯಷ್ಟೇ. ಅದೇ ಮೇಲೆ ನಾವು ಹೆಣ್ಣು ಗಂಡು ಉಳಿಸಿಕೊಡುವ ಹಾಗೆ ಸಭಿಕರ ಮಧ್ಯದಲ್ಲಿ ನಿಂತು ನಾವು ಉಚ್ಚರಿಸುವ ವಾಕ್ಯಗಳ ಕಡೆ ನಿಮ್ಮ ದೀಪಣದ ಪ್ರಾಮುಖ್ಯರಾದರು ಮತ್ತು ಸರ್ವರು ಮನಸಂತೋಷದಿಂದ ಲಾಲಿಸಿ ನನ್ನ ವಾಕ್ಯಕ್ಕೆ ಸರಿಯಾಗಿ ನಿಂತುಕೊಳ್ಳಬೇಕಾಗಿ ಕೇಳಿದರು. ಆದರೆ ನಮ್ಮ ಕನ್ಯೆಯು ಅತಿ ಕೆಲಸ ನಡೆಯಲು ಮಾವನ ಮನುಗುಣವನ್ನು ಗ್ರಹಿಸು. ಬಿಸಿಲು ಕಂಡವಳಲ್ಲ, ಮಳೆಗೆ ದಣಿದವಳಲ್ಲ, ನಿರಾತಕ ಸೂರ್ಯನನ್ನು ಬಯಸುವ ತಾವರೆ ಅಂತಲೂ, ಚಂದ್ರನಿವ ನೀಂದಲೆ ಅಂತಲೂ, ಕರ್ಮಗಿಲವನ್ನು ಬಯಸುವ ಎಳೆಗುರು ಮಾವಿನಂತೆಯೂ, ತಾಯಿಯನ್ನು ಬಯಸುವ ನೀಲ ಕಂಠೀರಿನಂತೆಯೂ, ಜನನಿ ಜನಕನ ಹಂಬಲದಲ್ಲಿ ಮುದ್ದು ಬಾಲಕಿಯನ್ನು ಅದರ ತೆಗೆದುಕೊಂಡು ಹೋಗಿ ಚಂದ್ರದಲ್ಲಿ ರಕ್ಷಿಸಿಕೊಳ್ಳೋದು ಯಾರಯ್ಯ? ಆದರೆ ನಮ್ಮ ಕನ್ಯೆಗೆ ಕೈ ತೊಳೆದಕ್ಕೆ ಬಂಗಾರದ ಗಿಂಡಿ, ಊಟ ಮಾಡೋದಕ್ಕೆ ಬೆಳ್ಳಿಯ ಗಂಗಳ, ನವರತ್ನ ಖಚಿತವಾದ ಮಂಚ, ಪ್ರಯಾಣಕ್ಕೆ ಕನಿಷ್ಠ ಸೇವೆಗೆ ಹುಡುಗಿಗೆ ದಾಸೀಲುಗಳನ್ನು ಮಾಡಿಕೊಟ್ಟಿದ್ದರು. ಆದರೆ ಶೆಟ್ಟಿ ಸಾವುಕರನ ಹತ್ರ ಬಡ್ಡಿ ಬಚ್ಚಲಿಗೆ ಹಾಕಿ 1ಕ್ಕೆ 10, 10ಕ್ಕೆ 100 ವೃದ್ಧಿಪಡಿಸುವಂಥ. ಆದರೆ ನಮ್ಮ ಕನ್ಯೆಯು